ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಈ ಒಂದು ಸೆಕ್ಷನಲ್ಲಿ ನಾವು ಬ್ಲಾಗ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಬ್ಲಾಗ್ನ ನೀವು ಕ್ರಿಯೇಟ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕೆಚಸಲ್ಲಿ ನೀವು ರಿಪಿಟೇಟಿವ್ ಯಾವುದೇ ಒಂದು ಫೀಚರ್ ಅಥವಾ ಜಿಯೋಮೆಟ್ರಿ ಇದ್ದರೆ ಅದನ್ನ ಈಸಿಯಾಗಿ ಯೂಸ್ ಮಾಡ್ಬೋದು. ಸಪೋಸ್ ಓನ್ಲಿ ಒನ್ ಜಿಯೋಮೆಟ್ರಿ ಇದ್ದರೂ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಒನ್ ಆರ್ ಮೋರ್, ಸೊ ಜಾಸ್ತಿ ಜಿಯೋಮೆಟ್ರೀಸ್ ಇದ್ದರೂ ಕೂಡ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು ಯೂಸಿಂಗ್ ಬ್ಲಾಗ್ಸ್. ಸೊ ಬ್ಲಾಗ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಪದೇ ಪದೇ ಸೇಮ್ ಡ್ರಾಯಿಂಗ್ನ ಡ್ರಾ ಮಾಡೋದು ಕೂಡ ಅವಾಯ್ಡ್ ಆಗುತ್ತೆ. ಸೊ ನೀವು ಈಸಿಯಾಗಿ ನಿಮ್ಮ ಒಂದು ಡ್ರಾಯಿಂಗ್ಸ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ಬೋದು ವಿತಿನ್ ಲೆಸ್ ಟೈಮ್. ಓಕೆ, ಸೊ ಈ ಒಂದು ಸೆಕ್ಷನಲ್ಲಿ ನಾವು ಬ್ಲಾಗ್ಸ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ನಾನು ಇಲ್ಲೊಂದು ಸಿಂಪಲ್ ಸ್ಕೆಚ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಈ ಒಂದು ಸ್ಕೆಚ್ನ ನಾವು ಬ್ಲಾಕಾಗಿ ಕನ್ವರ್ಟ್ ಮಾಡೋಣ. ಸೊ ಅಗೇನ್ ಆ ಒಂದು ಬ್ಲಾಕ್ನ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ಈ ರೀತಿ ಒಂದು ಸಿಂಪಲ್ ಸ್ಕೆಚ್ ಇದೆ. ಸೊ ನಾವು ಇದನ್ನು ಬ್ಲಾಕಾಗಿ ಕ್ರಿಯೇಟ್ ಮಾಡಬೇಕಂತ ಹೇಳಿದರೆ ಫಸ್ಟು ಟೂಲ್ಸ್ ಆಪ್ಷನ್ಸಲ್ಲಿ ನಮಗೆ ಇಲ್ಲಿ ಬ್ಲಾಕ್ ಅಂತ ಒಂದು ಆಪ್ಷನ್ ಇದೆ. ಸೊ ಬ್ಲಾಕಲ್ಲಿ ನಾವು ಬ್ಲಾಕ್ನ ಕ್ರಿಯೇಟ್ ಮಾಡಬೇಕಿದೆ. ಸೊ ಹಾಗಾಗಿ ನಾವು ಮೇಕ್ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ತೀವಿ. ಓಕೆ, ಸೊ ಬ್ಲಾಕ್ ಎಂಟಿಟೀಸ್, ಸೊ ಬ್ಲಾಕಲ್ಲಿ ಯಾವ ಒಂದು ಎಂಟಿಟೀಸ್ನ ನೀವು ಬ್ಲಾಕ್ ಕನ್ವರ್ಟ್ ಮಾಡಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಕಂಪ್ಲೀಟ್ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇಲ್ಲಿ ಬಾಟಮಲ್ಲಿ ಒಂದು ಆಪ್ಷನ್ ಇದೆ ಇನ್ಸರ್ಷನ್ ಪಾಯಿಂಟ್. ಓಕೆ, ಸೊ ಯಾವ ಒಂದು ಸ್ಪೆಸಿಫಿಕ್ ಪಾಯಿಂಟಿಂದ ಈ ಒಂದು ಬ್ಲಾಕ್ನ ನೀವು ಇನ್ಸರ್ಟ್ ಮಾಡಬೇಕಂತಿದ್ದೀರಾ ಆ ಒಂದು ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನಿಲ್ಲಿ ಸೆಂಟರ್ ಪಾಯಿಂಟ್ನ ಆ್ಯಸ್ ಎ ಇನ್ಸರ್ಷನ್ ಪಾಯಿಂಟ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಇನ್ಸರ್ಷನ್ ಪಾಯಿಂಟ್ ಆ್ಯಂಡ್ ದೆನ್ ಬ್ಲಾಕ್ ಎಂಟಿಟೀಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಕ್ಲಿಕ್ ಓಕೆ. ಓಕೆ, ಸೊ ಇವಾಗ ಇದೊಂದು ಬ್ಲಾಕ್ ಆಗಿ ನಮಗೆ ಕನ್ವರ್ಟ್ ಆಗಿದೆ. ಓಕೆ, ಇನ್ಸೈಡ್ ದಿ ಸ್ಕೆಚ್. ಸೊ ಈ ಒಂದು ಬ್ಲಾಕ್ನ ನಾವು ಫಸ್ಟು ಸೇವ್ ಮಾಡಬೇಕು. ಓಕೆ, ಸೊ ಸೇವ್ ಮಾಡಿದ್ಮೇಲೆ ಅದನ್ನ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಅಗೇನ್ ಟೂಲ್ಸ್, ಬ್ಲಾಕ್, ಓಕೆ, ಸೇವ್. ಓಕೆ, ಸೊ ನಾವು ಈ ಒಂದು ಬ್ಲಾಕ್ನ ಇದನ್ನು ಬ್ಲಾಕ್ 2 ಅಂತ ನಾನಿಲ್ಲಿ ಸೇವ್ ಮಾಡ್ಕೊಳ್ತೀನಿ. ಓಕೆ, ಜಸ್ಟ್ ಕ್ಲಿಕ್ ಓಕೆ. ಸೊ ಇವಾಗ ಇದು ಒಂದು ಬ್ಲಾಕ್ ಆಗಿ ನಮಗೆ ಕ್ರಿಯೇಟ್ ಆಗಿದೆ. ಓಕೆ, ಸೊ ಈ ಒಂದು ಬ್ಲಾಕ್ನ ನಾವು ಅಗೇನ್ ಸ್ಕೆಚಲ್ಲಿ ಇನ್ಸರ್ಟ್ ಮಾಡಬೇಕಿದೆ ಅಂತ ಹೇಳಿದರೆ ಸೊ ಟೂಲ್ಸ್, ಬ್ಲಾಕ್ಸ್, ಓಕೆ, ಸೊ ಜಸ್ಟ್ ಇನ್ಸರ್ಟ್. ಸೊ ಇನ್ಸರ್ಟ್ ಅಂತ ಹೇಳಿದರೆ ನೋಡ್ಬೋದು ನೀವು ಇಲ್ಲಿ ನಮಗೆ ಬ್ಲಾಕು ಆಲ್ರೆಡಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಸೊ ಸೆಂಟರ್ ಪಾಯಿಂಟ್ ನಾವು ಈ ಒಂದು ಸೆಂಟರ್ ಪಾಯಿಂಟ್ನ ಇನ್ಸರ್ಷನ್ ಪಾಯಿಂಟ್ ಆಗಿ ಆ್ಯಸ್ ಅ ಇನ್ಸರ್ಷನ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡಿದ್ವಿ. ಇವಾಗ ಆ ಸೆಂಟರ್ ಪಾಯಿಂಟಿಂದ ನಮಗೆ ಈಸಿಯಾಗಿ ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ನಾನಿಲ್ಲಿ ಜಸ್ಟ್ ಲೆಫ್ಟ್ ರೈಟಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ ಆ್ಯಂಡ್ ದೆನ್ ರೈಟ್ ಕ್ಲಿಕ್ ಓಕೆ. ಓಕೆ, ಸೊ ಈ ರೀತಿಯಾಗಿ ನೀವು ರೀಯೂಸೇಬಲ್ ಬ್ಲಾಕ್ ಆಗಿ ಯೂಸ್ ಮಾಡ್ಕೋಬೋದು. ಸೊ ನೀವು ಸ್ಕೆಚಸಲ್ಲಿ ಈ ಥರ ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಒಂದು ಜಿಯೋಮೆಟ್ರಿ ಇನ್ಸೈಡ್ ದಿ ಮಿನಿ ಸ್ಕೆಚ್, ಇದು ಒಂದು ಮಿನಿ ಸ್ಕೆಚ್ ಅಂತ ಹೇಳಿದರೆ ಈ ಒಂದು ಸ್ಕೆಚಲ್ಲಿ ನಿಮ್ಮ ಇನ್ಸೈಡ್ ಜಿಯೋಮೆಟ್ರಿ ಏನಿದೆ ಅದು ನಿಮಗೆ ಕಂಪ್ಲೀಟ್ ರಿಜಿಡ್ ಆಗಿರುತ್ತೆ. ಓಕೆ, ಸೊ ನೀವು ಯಾವುದೇ ಒಂದು ಮೂಮೆಂಟ್ ಅಥವಾ ಮೂವ್ ಮಾಡಬೇಕಾದ್ರೆ ಸ್ಕೆಚ್ನ ಅಥವಾ ರೊಟೇಟ್ ಮಾಡಬೇಕಾದ್ರೆ ಇದು ನಿಮಗೆ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋದಿಲ್ಲ. ಯಾಕಂದರೆ ಇದು ಆಲ್ರೆಡಿ ರಿಜಿಡ್ ಆಗಿರುತ್ತೆ. ನಿಮಗೆ 100% ಪರ್ಫೆಕ್ಟ್ ಇನ್ಸರ್ಷನ್ ಪಾಯಿಂಟ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸೊ ಈ ರೀತಿ ಬ್ಲಾಕ್ಸ್ ಯೂಸ್ ಮಾಡೋದ್ರಿಂದ. ಓಕೆ, ಇನ್ ಕೇಸ್ ನೀವು ಈ ಒಂದು ಬ್ಲಾಕ್ನ ಎಡಿಟ್ ಮಾಡಬೇಕಿದೆ, ಸೊ ಈ ಒಂದು ಇನ್ಸರ್ಷನ್ ಪಾಯಿಂಟ್ ಅಥವಾ ಈ ಒಂದು ಜಿಯೋಮೆಟ್ರಿನ ನೀವೇನಾದರೂ ಚೇಂಜಸ್ ಮಾಡಬೇಕಂತ ಹೇಳಿದರೆ ಜಸ್ಟ್ ರೈಟ್ ಕ್ಲಿಕ್. ಓಕೆ, ಸೊ ಎಡಿಟ್ ಬ್ಲಾಕ್. ಸೊ ಎಡಿಟ್ ಬ್ಲಾಕ್ ಅಂತ ಹೇಳಿದರೆ ಈ ರೀತಿ ಎಡಿಟ್ ಬ್ಲಾಕಲ್ಲಿ ನಿಮಗೆ ನಿಮ್ಮ ಒಂದು ಬ್ಲಾಕ್ನ ಎಡಿಟ್ ಮಾಡ್ಕೋಬೋದು. ಓಕೆ, ನೀವು ಏನೇ ಚೇಂಜಸ್ ಇದ್ರೂ ಇಲ್ಲಿ ಮಾಡ್ಕೋಬೋದು. ಸಪೋಸ್ ನಾನಿಲ್ಲಿ ಡೈಮೆನ್ಷನ್ನ ಚೇಂಜ್ ಮಾಡ್ಕೊಳ್ತೀನಿ. ಸೊ 27 ಇದೆ, ಲೆಟ್ಸ್ ಮೇಕ್ 30. ಓಕೆ, ಸೊ ನಾವಿಲ್ಲಿ 30 ಅಂತ ಇದನ್ನು ಚೇಂಜ್ ಮಾಡಿದ್ದೀವಿ ಅಂತ ಹೇಳಿದರೆ ಈ ಒಂದು ರೆಸ್ಪೆಕ್ಟಿವ್ ಬ್ಲಾಕಿಗೆ ಇರತಕ್ಕಂಥ ಎಲ್ಲ ಕಾಪಿ ಬ್ಲಾಕ್ಸ್, ನಾವು ಯಾವ ಒಂದು ಬ್ಲಾಕ್ಸ್ನ ಇನ್ಸರ್ಟ್ ಮಾಡಿದ್ದೀವಿ ಆ ಒಂದು ಎಲ್ಲ ಬ್ಲಾಕ್ಸ್ ಕೂಡ ನಮಗೆ ಚೇಂಜಸ್ ಆಗುತ್ತೆ. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಬೇಸ್ ಬ್ಲಾಕ್, ಈ ಒಂದು ಬ್ಲಾಕ್ಗೆ ರೆಸ್ಪೆಕ್ಟಿವ್ ಆಗಿ ಈ ಒಂದು ಎಲ್ಲ ಡ್ರಾಯಿಂಗ್ಸ್ ಕೂಡ ನಮಗೆ ಈ ಒಂದು ಎಲ್ಲ ಬ್ಲಾಕ್ಸ್ ಕೂಡ ನಮಗೆ ಚೇಂಜ್ ಆಗುತ್ತೆ. ಓಕೆ, ಸೊ ಇದು ಕೂಡ ನೋಡೋಣ. ಸೊ 33, ಲೆಟ್ಸ್ ಮೇಕ್ 40. ಓಕೆ, ಸೊ ದಿಸ್ ಈಸ್ 33, ಲೆಟ್ಸ್ ಮೇಕ್ 35. ಜಸ್ಟ್ ಕ್ಲಿಕ್ ಓಕೆ. ಓಕೆ, ಆ್ಯಂಡ್ ದೆನ್ ಎಕ್ಸಿಟ್ ಬ್ಲಾಕ್ ಎಡಿಟ್. ಓಕೆ, ಸೊ ಈ ರೀತಿಯಾಗಿ ನೀವು ನಿಮ್ಮ ಒಂದು ಬ್ಲಾಕ್ಸ್ ಏನಿದೆ ಅದನ್ನು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಅಗೇನ್ ಬ್ಲಾಕ್ ಇನ್ಸರ್ಟಲ್ಲಿ ನಾವು ಬ್ರೌಸ್. ಓಕೆ, ಸೊ ಬ್ರೌಸಲ್ಲಿ ಬ್ಲಾಕ್ 2 ಆಗಿ ನಾವು ಅದನ್ನು ಸೇವ್ ಮಾಡ್ಕೊಂಡಿದ್ವಿ. ಸೊ ಬ್ಲಾಕ್ 2ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಬ್ಲಾಕ್ 2 ಇವಾಗ ನಮಗೆ ಅಗೇನ್ ಇನ್ಸರ್ಷನ್ ಪಾಯಿಂಟಲ್ಲಿ ಬಂದಿದೆ. ಇನ್ ಕೇಸ್ ನೀವು ಈ ಒಂದು ಬ್ಲಾಕ್ ಸೈಜ್ನ ಇನ್ಕ್ರೀಸ್ ಮಾಡಬೇಕಿದೆ ಅಂತ ಹೇಳಿದರೆ ಇಲ್ಲಿ ನಮಗೆ ಪ್ಯಾರಾಮೀಟರ್ ಇದೆ. ಸೊ ಅಂಡರ್ ಪ್ಯಾರಾಮೀಟರ್ ನಾನು ಇದನ್ನು 2 ಅಂತ ಹೇಳಿಕೊಡ್ತೀನಿ. ದಿಸ್ ಈಸ್
ಸ್ಕೇಲಿಂಗ್ ಪಾಯಿಂಟ್ ಥರ. ಸೊ ನಾವು ಯಾವ ರೀತಿ ಸ್ಕೇಲಿಂಗ್ ಫ್ಯಾಕ್ಟರಲ್ಲಿ ಸ್ಕೇಲಿಂಗ್ನ ಮಾಡ್ತೀವಿ ಅದೇ ಥರ. ಬಟ್ ಇದರಲ್ಲಿ ನಮಗೆ ಓನ್ಲಿ ರೆಸ್ಪೆಕ್ಟ್ ಟು ದ ಬೇಸ್ ಬ್ಲಾಕ್ ನಾವು ಏನು ಸೇವ್ ಮಾಡ್ಕೊಂಡಿರ್ತೀವಿ ಆ ಒಂದು ಬೇಸ್ ಬ್ಲಾಕಿಂದ ಎಲ್ಲ ಪ್ಯಾರಾಮೀಟರ್ ಕೂಡ ನಮಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ 2 ಅಂತ ಹೇಳಿದರೆ 2 ಟೈಮ್ಸ್ ದಿ ಬೇಸ್ ಬ್ಲಾಕ್. ಇನ್ ಕೇಸ್ 0.5 ಅಂತ ಹೇಳಿದರೆ ಸೊ 0.5 ಟೈಮ್ಸ್ ಆಫ್ ದಿ ಬೇಸ್ ಬ್ಲಾಕ್. ಓಕೆ, ಸೊ ಇನ್ ಕೇಸ್ ನೀವು ರೊಟೇಟ್ ಮಾಡಬೇಕಿದೆ ಅಂತ ಹೇಳಿದರೆ ಆ್ಯಂಗಲ್ಸಲ್ಲಿ, ಸೊ ಆ್ಯಂಗಲಲ್ಲಿ ಇಲ್ಲಿ ರೊಟೇಷನ್ ಕೂಡ ಮಾಡ್ಕೋಬೋದು. ಸೊ ಲೆಟ್ಸ್ ಸೇ 30 ಡಿಗ್ರಿ. ಓಕೆ, ಸೊ ಈ ರೀತಿಯಾಗಿ ನೀವು 30 ಡಿಗ್ರಿಯಲ್ಲಿ ರೊಟೇಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಇನ್ಸರ್ಷನ್ ಪಾಯಿಂಟಲ್ಲಿ ನೀವು ಸ್ಕೇಲಿಂಗ್ ಆ್ಯಂಡ್ ದೆನ್ ಆ್ಯಂಗಲ್ ಆಫ್ ರೊಟೇಷನ್ ಎರಡೂ ಕೂಡ ನೀವು ಈಸಿಯಾಗಿ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಇನ್ಸರ್ಷನ್ ಪಾಯಿಂಟ್ ವಿತ್ ದ ಬ್ಲಾಕ್. ಜಸ್ಟ್ ರೈಟ್ ಕ್ಲಿಕ್ ಆ್ಯಂಡ್ ದೆನ್ ಕ್ಲಿಕ್ ಓಕೆ. ಓಕೆ, ಸೊ ಈ ರೀತಿಯಾಗಿ ನಿಮ್ಮ ಒಂದು ಬ್ಲಾಕ್ಸ್ ಏನಿದೆ ಅದನ್ನು ಕಂಪ್ಲೀಟಾಗಿ ನೀವು ಯೂಸ್ ಮಾಡ್ಕೋಬೋದು. ಯಾವುದೇ ಒಂದು ಬ್ಲಾಕ್ ಮಾಡಬೇಕಂದ್ರೆ ನೀವು ಫಸ್ಟು ಬ್ಲಾಕ್ನ ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಕ್ರಿಯೇಟ್ ಮಾಡಿ ಆ್ಯಂಡ್ ದೆನ್ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಇನ್ಸರ್ಟ್. ಸೊ ಯಾವ ಒಂದು ಪಾತಲ್ಲಿ ನೀವು ಸೇವ್ ಮಾಡ್ಕೊಂಡಿರ್ತೀರ ಅಥವಾ ಲೊಕೇಶನಲ್ಲಿ ಆ ಒಂದು ಲೊಕೇಶನಿಂದ ಇನ್ಸರ್ಟ್ ಮಾಡಿದೆ ಅಂದರೆ ಈ ರೀತಿಯಾಗಿ ನಿಮ್ಮ ಒಂದು ಬ್ಲಾಕ್ಸ್ನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ಸೊ ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾವುದಾದ್ರೂ ಒಂದು ಪ್ಯಾಟರ್ನ್ ಇರುವಂಥ ಸ್ಕೆಚ್ ಮಾಡ್ತಾಯಿದ್ದೀರಾ ಅಥವಾ ರೀಯೂಸಬಲ್ ಸ್ಕೆಚಸ್ ಏನಾದರೂ ಮಾಡ್ತಾಯಿದ್ದೀರಾ ಅಂತ ಹೇಳಿದರೆ ಅಂಥ ಒಂದು ಟೈಮಲ್ಲಿ ಈ ಒಂದು ಬ್ಲಾಕ್ಸ್ ನಿಮಗೆ ಕಂಪ್ಲೀಟ್ಲಿ ಯೂಸ್ಫುಲ್ ಆಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.